ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮಗೊಂದು ಸತ್ಯವಾದ ಮಾತು ಹೇಳ್ತೀನಿ ನೋಡ್ರಿ. ಇದು ಬಂದ್ಬಿಟ್ಟು ನನ್ನ ಮಗಳು ಬಿಸ್ಕಿಟ್ ತಿನ್ನೋ ಮುಂದೆ ಕೆಳಗೆ ಬಿತ್ತದ. ಸೊ ಒಗ್ಗಟ್ಟು ಅಂದರೆ ಹೆಂಗಿರ್ಬೇಕು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಹೇಳ್ತೀನಿ ರೀ ನಿಮ್ಗೆ. ಈ ಮನುಷ್ಯನಲ್ಲಿ ನಿಯತ್ತಿಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ನಿಯತ್ತು ಯಾವುದ್ರಲ್ಲಿದೆ? ಪ್ರಾಣಿಗಳಲ್ಲಿದೆ ನೋಡಿ. ಆ ಒಂದು ಇರಿಬಿ ಬಂದ್ಬಿಟ್ಟು ತೊಗೊಂಡು ಅದ್ರದ್ದೆಲ್ಲ ಬಳಗ ತೊಗೊಂಡು ಕರ್ಕೊಂಡು ಸೀದಾ ತಂದು ಗೂಡಿಗೆ ಅದೇನೈತಿ ಎಷ್ಟು ಬೇಕೋ ಅದಕ್ಕೆ ಆಹಾರನ ಎಲ್ಲದಕ್ಕೆ ಒಗ್ಗಟ್ಟಾಗಿ ಯಾವ ಥರ ತಗೊಂಡೋಗಿ ಅದ್ರ ಗೂಡಿಗೆ ಯಾವ ಥರ ಹಾಕ್ತದೆ ನೋಡ್ರಿ. ಸೊ ಮನುಷ್ಯನಲ್ಲಿ ಯಾಕಿಲ್ಲ ಆ ಥರ ಭಾವನೆಗಳು? ಎಲ್ಲದಕ್ಕೂ ತನಗೇ ಬೇಕು, ನನಗೇ ಬೇಕು ಅನ್ನೋ ಸ್ವಾರ್ಥನೇ ಜಾಸ್ತಿ ಇದೆ ಈ ಪ್ರಪಂಚದಲ್ಲಿ. ಸೊ ಈ ಥರ ಒಗ್ಗಟ್ಟು ಯಾವಾಗ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಕಾಲಮಾನ ತೀರ ಕೆಟ್ಟುಬಿಟ್ಟಿದೆ ಇವಾಗ. ಸೊ ನೋಡಿರಿ, ಪ್ರಾಣಿಗಳಲ್ಲಿರೋವಂಥ ಮಾನವೀಯತೆ ಮನುಷ್ಯನಲ್ಲಿಲ್ಲ. ಅದಕ್ಕೆ ನೀವೇನು ಅಂತೀರಿ ಫ್ರೆಂಡ್ಸ್? ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಸ್ವಲ್ಪ ದಿನ ಇದ್ದರೂ ನಿಯತ್ತಲ್ಲಿರೋಣ. ಸೊ ಅದು ನನ್ನ ಅಭಿಪ್ರಾಯ. ನೋಡಿರಿ, ಅದು ತನ್ನ ಗೂಡಿಗೆ ಹೇಗೆ ತನ್ನ ಬಳಗವನ್ನು ಕರ್ಕೊಂಡು ಆಹಾರವನ್ನು ಹೇಗೆ ಸಾಗಿಸ್ತಾ ಇದೆ ನೋಡಿರಿ. ಇದು ಪ್ರಾಣಿಗಳಲ್ಲಿರ್ತಕ್ಕಂಥ ನಿಯತ್ತು. ನಮ್ಮ ಮನುಷ್ಯನಲ್ಲಿ ನಮಗೆ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು. ಇನ್ನು ಎಷ್ಟಿದ್ರೂ ಮನುಷ್ಯಗೆ ಸಾಲದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಲ್ಲ. ಇನ್ನೂ ಬೇಕು ಅಂತಂದು ಆಸೆ ಜಾಸ್ತಿ ಮನುಷ್ಯನಿಗೆ. ಸೊ ಹಂಗಾಗಿ ಇವಾಗ ಮಳೆ ಬೆಳೆ ಆಗ್ತಾಯಿಲ್ಲ ಏನು. ಪ್ರಪಂಚ ಕಾಲಮಾನ ತುಂಬ ಒಬ್ಬನ ಕಂಡ್ರೆ ಒಬ್ಬನಿಗಾಗಲ್ಲ. ಅವನಿಗೆ ಎದುರ ಮನೆಯಲ್ಲೇ ನೋಡೋಕೆ ನಗ್ತಾ ಇರ್ತಾರೆ ಅಷ್ಟೇ. ಬಟ್ ಮಾನವೀಯತೆ ಅನ್ನೋದೆಲ್ಲ ಕಳ್ಕೊಂಬಿಟ್ಟಿರ್ತಾರೆ. ಈ ಪ್ರಾಣಿಗಳಲ್ಲಿರ್ತಕ್ಕಂಥ ಒಂದು ಗುಣ ಮಾನವನಲ್ಲಿ ಇರಲ್ಲ, ನಶಿಸಿ ಹೋಗ್ಬಿಟ್ಟಿದೆಯಲ್ಲ. ಇನ್ನು ಬರುವ ದಿನಮಾನಗಳಲ್ಲಿ ಇನ್ನು ಏನೇನು ನೋಡಬೇಕು ಏನೋ ಗೊತ್ತಿಲ್ಲ. ನೋಡಿರಿ, ಅದು ಯಾವ ಥರ ತನ್ನ ಗೂಡಿಗೆ ತಗೊಂಡು ಹೋಗ್ತಾಯಿದೆ ಆಹಾರವನ್ನು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಹೋಗುತ್ತೆ, ಜಾಸ್ತಿನೂ ತಗೊಂಡು ಹೋಗಲ್ಲ ಅದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು